ಕೊಡೋದಿಲ್ಲ ಅಂತಿದ್ರು. ಇಂಡಿಯಾಗೆ ಮಾರ್ಕೊಪ್ಪ, ಇಂಡಿಯಾ ಕೊಡ್ತಾರೆ, ಇಂಡಿಯಾದವ್ರು ಮಾರ್ಕೊಳ್ಳಿ ಅಂತ ಹೇಳಿದರು. ಇಂಡಿಯಾಗೇನೋ ಸ್ವಲ್ಪ ಉಸಿರು ಬಿಡುವಂಗೆ ಆಗಿರ್ಬೋದು. ಬಟ್ ನಾವು ಏನಾದ್ವಿ ಇಂಟರ್ನ್ಯಾಷನಲಿ ನಮ್ಮ ಚೈನಾ ಮೊದಲೇ ಚೈನಾ ನಮ್ಮಂಗಾಯಿತು. ರಷ್ಯಾ ನಮ್ಮ ಬಗ್ಗೆ ಸಂಶಯದಿಂದ ನೋಡುವಂಗಾಯಿತು. ಅಮೇರಿಕಿಂದ ಆದ ಲಾಭ ಏನಪ್ಪ ಅಂದ್ರೆ ಮೊದಲೇನಾಗಿದ್ದು ಅಷ್ಟೇ. ಅದು ಆಗಿದ್ದೇನಪ್ಪ ಅಂತಂದರೆ ಇಲ್ಲಿಯ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗಿದೆ, ಬಡ ಜನರಿಗೆ ಏನು ಹೆಲ್ಪ್ ಆಗಿಲ್ಲ. ಇಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಉದ್ಯೋಗ ಸಿಗಲಿಲ್ಲ ಎಲ್ಲರಿಗೂ. ಓಪನ್ ಮಾರ್ಕೆಟ್ ಮಾಡಿದ್ದೀವಿ, ಲಾಭ ಏನು ಮಾಡಿದ್ರು ಕಾರ್ಪೊರೇಟ್ಗಳು ಬೆಳೆದ್ರು, ಅವ್ರಿಗೆ ಕೈಯಲ್ಲಿ ತಿಂತವ್ರು ಬೆಳೆದ್ರು, ಉಳಿದವ್ರಿಗೆ ಏನೂ ಇಲ್ಲ. ನಮ್ಮ 32 PSUಗಳು ಕಾಲು ಗೊಬ್ಬರಾಗಿ ಹೋಗ್ಬಿಟ್ಟು ಇವತ್ತಿನ ಎಲ್ಲ ಇಂಡಸ್ಟ್ರಿ ಇವತ್ತೆಲ್ಲ ಕಾರ್ಪೊರೇಟ್ ಕೈಯಲ್ಲೇ. ಹೀಗಾಗಿ ಇವತ್ತು ಅಮೇರಿಕನ್ ನಂಬಿ ಇವತ್ತು ನಾವು ಅನಾಥರಾಗಿವಿ. ಅದೇ ಕಾಲಕ್ಕೆ ನಾವು ಇರಾನ್ ಸಹಿತ ದೂರ ಆದ್ವಿ. ಇವತ್ತು ಇರಾನ್ ನಮ್ಮ ಹಡಗಳು ಸಹಿತ ಬಿಡ್ತಾ ಇಲ್ಲ. ಆದರೂ ಹೆಣ್ಣು ಕೊಡುವಂಥದ್ದು ಅದು ಮಾಡ್ತಾಯಿದೆ ಮ್ಯಾಕ್ಸಿಮಮ್ ಆಗಿ. ಇನ್ನೂ ನಮ್ಮ ಮೇಲೆ ವಿಶ್ವಾಸ ಇಟ್ಟಂಗೆ ನಡ್ಕೊಳ್ತಾ ಇದೆ. ಆದ್ರೆ ಮೊದಲು ವಿಶ್ವಾಸ ಉಳಿಸ್ಕೊಳ್ಳಿಲ್ಲ ನಾವು. ಯಾಕಂದರೆ ಇಸ್ರೇಲ್ಗೆ ಹೋಗಿ ಬಂದು ಮರುದಿವಸ ಯುದ್ಧ ಸ್ಟಾರ್ಟ್ ಆಗಿಬಿಡ್ತು. ಇರಾನ್ ಸಹಜವಾಗಿ ನಮ್ಮ ಬಗ್ಗೆ ಸಂಶಯ ಪಡೋಂಗಾಯಿತು. ಒಟ್ಟಾರೆಯಾಗಿ ನಾವು ಈ ಸಂದರ್ಭದಲ್ಲಿ ವಿದೇಶಾಂಗ ನೀತಿ ವಿಷಯದಲ್ಲೇ, ಅರ್ಥನೀತಿ ವಿಷಯದಲ್ಲೇ ಅಮೇರಿಕನ್ ನಂಬಿ ಕೆಟ್ಟು ಹೋದಿವಿ. ಅದು ಇನ್ನೊಂದು ಚರ್ಚೆ ಮಾಡೋಣ. ಬಟ್ ಈಗ ಅಮೇರಿಕ ಇವತ್ತು ತ್ರಾಹಿ ಆಗಲಿಕ್ಕತ್ತದ. ಇರಾನ್ ಯಾವ ರೀತಿ ಹೊಡಿತಾ ಇದ್ದಪ್ಪ ಅಂತಂದ್ರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಂಥ ಪರಿಸ್ಥಿತಿ. ಇಡೀ ಈ ನಾವು ಕರಿತೀವಿ ಕೊಲ್ಲಿ ರಾಷ್ಟ್ರಗಳನ್ನ ಇಡೀ ತನ್ನ ತಹಬಂದಿ ತೊಗೊಂಡು ಎಲ್ಲ ಇವತ್ತು ಹೊಡೆದು ಉಳಿಸ್ಬಿಟ್ಟದ. ಎಲ್ಲ ಏರ್ ಬೇಸ್ ಆಗಿರ್ಬೋದು, ಇವತ್ತು ನೌಕಾ ಬೇಸ್ ಆಗಿರ್ಬೋದು, ಎಲ್ಲರೂ ಹೊಡೆದ ಅಲ್ಲಿ ದಾಳಿ ಮಾಡ್ದಂಗೆ ಮಾಡಿದಾವೆಲ್ಲ ದಿವಾಳಿ ದುಬೈಯ ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ದೇಶಗಳು ಸಹಿತ ಇವತ್ತು ಏನೂ ಮಾಡೋ ಸ್ಥಿತಿಯಲ್ಲಿ ಬಂದು ನಿಂತುಬಿಟ್ಟಿದ್ದಾವೆ. ಅವ್ರು ರಕ್ಷಣೆ ಮಾಡಬೇಕಾದ ಅಮೇರಿಕ ತನ್ನಂತ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇವತ್ತು ಒದ್ದಾಡೋ ಪ್ರಸಂಗ ಬಂದು ನಿಂತದ. ಇಸ್ರೇಲು ಸಹಿತ ತನ್ನಂತ ರಕ್ಷಣೆ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿರ್ಲಿಕ್ಕಂಥದ್ದು. ಹೀಗಾಗಿ ಇರಾನ್ ಇವತ್ತು ಏನಪ್ಪ ಅದು ಹೇಳಿದಂಗೆ ಹಿಡಿಯುವಂಥ ಪ್ರಸಂಗ ಬಂದುಬಿಟ್ಟದಂತ. ಹೀಗಾಗಿ ಈ ಇಸ್ರೇಲ್ ಮತ್ತು